ಒಂದು ತೀರ್ಕೊಂಡ ಮನೆಗಳಲ್ಲಿ ಅವರು ಯಾವ ಥರ ಒಂದು ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಕಾರ್ಯ ಮಾಡೋದರ ಹಿಂದಿನ ಅರ್ಥ ಗೊತ್ತಿರೋದಿಲ್ಲ. ಮತ್ತು ಮರಣ ಅಂದರೆ ಏನು, ಮರಣ ಏಕಾಯ್ತು. ಮತ್ತು ನಮ್ಮ ಎದುರಿಗೆ ಹೇಳ್ತೀವಲ್ಲ, ಅಯ್ಯೋ ಇಲ್ಲೇ ಇದ್ರಪ್ಪ, ಮಾತಾಡ್ತಾ ಇದ್ರು, ತಕ್ಷಣ ಹೋಗ್ಬಿಡ್ತಲ್ಲ, ಸತ್ತು ಹೋಗ್ಬಿಟ್ರು. ಹೇಗೆ ಸತ್ರು? ಸಾವು ಅಂದರೆ ಏನು? ಹೌದು. ಮತ್ತು ಅವ್ರು ಸತ್ರು ಅಂತ ಹೇಳ್ತೀರಾ, ಆತ್ಮ ನಮ್ಮ ಎದುರಿಗಿಂದನೇ ಹೋಗಿರುತ್ತೆ, ಮತ್ತದು ಕಾಣೋದಿಲ್ಲ. ಯಾಕೆ? ಅದರ ಏನು ಮಹತ್ವ, ಅದರ ಅರ್ಥ ಏನು? ಅದೆಲ್ಲವನ್ನು ನಾವು ಸತ್ತ ಮನೆಗಳಲ್ಲಿ ಹೋಗಿ ಹೇಳಿ ಬರ್ತೀವಿ. ಅದು ಚೂರು ಹೇಳ್ಬೋದಮ್ಮ? ಹೇಳ್ಬೋದು. ಎಲ್ರಿಗೂ ಸ್ವಲ್ಪ ಆಗುತ್ತೆ. ಇದೆಲ್ಲ ಗರುಡ ಪುರಾಣದಲ್ಲಿ ಬರುತ್ತೆ. ಅದಕ್ಕೆ ನಾನು ಗರುಡ ಪುರಾಣ ಓದಿರ್ಲಿಲ್ಲ, ಆದ್ರೆ ನಮ್ಮ ಗುರುಗಳ ಒಂದು ಇದು ಸತ್ಸಂಗವನ್ನು ನಾವು ಭಾಗಿಯಾಗಿದ್ವಿ. ಅಲ್ಲಿಂದ ನಾನು ಎಲ್ಲ ವಿಷಯ ತಿಳ್ಕೊಂಡಿದ್ದೆ. ಗರುಡ ಪುರಾಣವನ್ನೇ ನಾನು ಓದಿರ್ಲಿಲ್ಲ. ಯಾಕೆಂದ್ರೆ ನಾನು ಅಮೆರಿಕಾದಲ್ಲಿದ್ದಾಗ, ಸೆಂಟ್ರಲ್ ಅಮೆರಿಕಾದಲ್ಲಿದ್ದಾಗ ಒಂದು ಈ ಅಧ್ಯಯನವನ್ನು ಶುರು ಮಾಡಿದ್ದಾಗ ನನಗಲ್ಲಿ ಗರುಡ ಪುರಾಣ ಸಬ್ಜೆಕ್ಟ್ ನಾನು ಓದ್ಬೇಕು ಅಂತ ನನಗೆ ಅವಾಗ ಗೊತ್ತಾಗ್ಲಿಲ್ಲ. ಆದ್ರೆ ಇದು ನಮ್ಮ ಗುರುಗಳು ಇದನ್ನ ಸಂಚಾರ ದೀಪ ಅಂತ ಮಾಡ್ತಾರೆ. ಇದು ಒಂದು ಸಂಚಾರ, ಒಂದು ಆತ್ಮದಿಂದ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರವೇಶ, ಆತ್ಮದ ಪ್ರವೇಶ. ಈಗ ಸಂಚಾರ ಅಂದ್ರೆ ಹೇಗೆ? ನಾವು ಒಂದು ಟ್ರೈನಲ್ಲಿ ಕುತ್ಕೊಂಡಿರ್ತೀವಿ, ಬಸ್ಸಲ್ಲಿ ಕುತ್ಕೊಂಡಿರ್ತೀವಿ, ನಮ್ಮ ಸ್ಟೇಷನ್ ಬಂದಾಗ ನಾವು ಇಳಿದು ಹೋಗ್ತೀವಿ. ಜೊತೆಗಿದ್ದವ್ರು ಯಾರು ಇಳಿಯೋದಿಲ್ಲ. ಅವ್ರು ಹೇಳ್ತಾರೆ ಇಲ್ಲ, ನಮ್ದು ಊರಿನ ಮುಂದೆ ಇದೆ, ಮುಂದೆ ಇಳಿಬೇಕು. ಈ ಆತ್ಮದ ಪ್ರಯಾಣವು ಹಾಗೆ. ಅದರ ಪ್ರಯಾಣ ಇಳಿಬೇಕು ಅನಿಸ್ತಾ ಅದು ಈ ದೇಹದಿಂದ ಇಳಿದು ಹೋಗ್ಬಿಡುತ್ತೆ. ಇದೇ ಒಂದು ಸಂಚಾರ ದೀಪ ಅಂತ ನಮ್ಮ ಗುರುಗಳು ನಮಗೆ ಇದನ್ನು ಕಲಿಸ್ಕೊಟ್ಟಿದ್ರು. ಆಮೇಲೆ ನಾನು ಗರುಡ ಪುರಾಣವನ್ನು ಓದಿ ಈ ಸಂಚಾರ ಆತ್ಮದ ವಿಷಯಗಳನ್ನು ಹೆಚ್ಚೆಚ್ಚು ಅಧ್ಯಯನ ಮಾಡಿದಾಗ ಇದು ಆತ್ಮ ಅಂದರೆ ಈ ಶರೀರ ನಮ್ಮ ಜೊತೆಗೆ ಎದುರಿಗಿದೆ. ಈ ಶರೀರದೊಳಗೆ ಆತ್ಮ ಇರೋ ತನಕ ಈ ಶರೀರದ ಒಂದು ಪರಿಚಯ. ಶರೀರದ ಒಳಗಿನ ಆತ್ಮ ಹೋಯ್ತಂದ್ರೆ ಈ ಶರೀರಕ್ಕೆ ಯಾವುದೇ ಬೆಲೆ ಇಲ್ಲ. ಒಂದು ದೇಹನು ಅದು ಉಪಯೋಗವಿಲ್ಲದ ದೇಹ, ನಶ್ವರ ಅಂತ ಒಂದು ಆತ್ಮ ತೀರಿಕೊಂಡ ಮನೆಗಳಲ್ಲಿ 13 ದಿವಸ ಇರುತ್ತೆ ಅಂತ ಗರುಡ ಪುರಾಣದಲ್ಲಿ ಬರುತ್ತೆ. ಅದೇ ಮನೆಯಲ್ಲಿ 13 ದಿವಸ ಇರುತ್ತೆ, ವಾಸವಾಗಿರುತ್ತೆ. ಮತ್ತೆ ಬಂದವರಿಗೆಲ್ಲ ಅದು ನೋಡ್ತಾ ಇರುತ್ತೆ, ನಾವು ಮಾತಾಡಿದ್ದೆಲ್ಲ ಅದು ಕೇಳ್ತಾ ಇರುತ್ತೆ. ಅನಂತರ ನಾವು 10ನೇ ದಿನದ ಕ್ರಿಯೆ 10, 11, 12, 13 ಅವರವರ ಸಂಪ್ರದಾಯದ ಪ್ರಕಾರ ಆ ಕ್ರಿಯೆಗಳನ್ನು ಮಾಡಿದ ನಂತರ ಆತ್ಮದ ಪ್ರಯಾಣ ಶುರುವಾಗುತ್ತೆ ಅಂತ ಹೇಳಿ ಬರುತ್ತೆ. ಅವಾಗ ಆ ಆತ್ಮದಲ್ಲಿ ಆ ಆತ್ಮ ಅದು ಮನೆಯೊಳಗೆ ಇದೆ ಅಂದಮೇಲೆ, ಆ ಆತ್ಮ ನಾವು ಮಾತಾಡಿದ್ದೆಲ್ಲ ಕೇಳ್ತಾ ಇದೆ ಅಂದಮೇಲೆ ನಾವು ಆ ಆತ್ಮಕ್ಕೆ ತೃಪ್ತಿ ಆಗೋ ಹಾಗೆ ನಾವು ನಡ್ಕೋಬೇಕಲ್ಲಿ. ನಾವು ಬಂದವರು ಈಗ ಏನು ಮಾಡ್ತಾರೆ, ಈಗ ಯಾರಾದರೂ ತೀರ್ಕೊಂಡವ್ರ ಮನೆಗೆ ಬಂದಾಗ ಅವರು ಇದ್ದ ವಿಷಯವನ್ನೇ ಬಿಡ್ತಾರೆ, ತಮ್ಮದ ಒಂದು ಏನಾದರೂ ದೊಡ್ಡಸ್ತಿಕೆ ಆಗಲಿ ಅಥವಾ ಒಂದು ತಮ್ಮದು ಏನಾದರೂ ಒಂದು ಮಾತಾಡ್ತಾ ಇರ್ತಾರೆ. ವಿಷಯನು ಅದೇ ಅದು ಏನು ವಿಷಯ ಇದೆ, ಏನು ಪ್ರಸಂಗ ಇರುತ್ತೆ ಅದನ್ನು ಬಿಟ್ಟು ಬಿಡ್ತಾರೆ. ಆದರೆ ಹಾಗೆ ಮಾಡಬಾರ್ದು. ಅವ್ರ ಬಗ್ಗೆ ಹೇಳಿ, ಹೊಗಳಿ, ಅವರು ಏನೇ ತಪ್ಪು ಮಾಡಿದ್ರನ್ನ ಅವರ ತಪ್ಪುಗಳನ್ನು ಲೆಕ್ಕಕ್ಕೆ ತಗೋಬೇಡಿ. ಏನು ಒಳ್ಳೇದು ಮಾಡಿರ್ತಾರಲ್ಲ ಅವರ ಒಳ್ಳೆಯದನ್ನೆಲ್ಲ ಹೊಗಳಿ ಅವರಿಗೆ ಧನ್ಯವಾದಗಳನ್ನು ಹೇಳಿ. ಮುಂದೆ ಅವರ ಪ್ರಯಾಣ ತುಂಬ ದೊಡ್ಡದಿರುತ್ತೆ, ಅವರಿಗೆ ಸರಳವಾಗುತ್ತೆ. ದಾನಗಳನ್ನು ಮಾಡಿ ನೀವು ಏನೇ ಒಂದು ತೀರಿಕೊಂಡ ಮನೆಗಳಲ್ಲಿ ಒಂದು ದೇವರ ಒಂದು ರಾಮರಕ್ಷಾ ಸ್ತೋತ್ರ ಹೇಳೋದಿರ್ಬೋದು, ಹನುಮಾನ್ ಚಾಲಿಸ ಹೇಳೋದಿರ್ಬೋದು, ಅಥವಾ ಓಂ ನಮಃ ಶಿವಾಯ ಹೇಳೋದಿರ್ಬೋದು, ಭಜನೆಗಳನ್ನು ಮಾಡೋದಿರ್ಬೋದು, ಅದೆಲ್ಲವನ್ನು ಆ ಮೃತ ಆತ್ಮಕ್ಕೆ ಸಮರ್ಪಣೆಯನ್ನು ಮಾಡಿದರೆ ಆ ಆತ್ಮ ಅಲ್ಲಿಂದ ಆ ಪುಣ್ಯವನ್ನು ತಗೊಂಡು ಹೋಗುತ್ತೆ. ಯಾಕಂದರೆ ಆತ್ಮಕ್ಕೆ ಕೇಳೋ ಶಕ್ತಿ ಮಾತ್ರ ಇದೆ, ಹೇಳೋ ಶಕ್ತಿ ಇಲ್ಲ. ಹೇಳೋದಕ್ಕೆ ಬರೋದಿಲ್ಲ, ಅದಕ್ಕೆ ಹೇಳಬೇಕಾದ್ರೂ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ನಿನಗೆ ಹೇಳಕ್ಕೆ ಬರಲಿಲ್ಲ ಪರವಾಗಿಲ್ಲ, ನೀವು ಸುಮ್ಮನೆ ಕುಂತು ಕೇಳು ಅಂತ ಹೇಳ್ತಾರೆ. ಆತ್ಮವನ್ನ ಕೇಳಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳುತ್ತೆ ಅದು. ಆವಾಗ ಅದರ ಮುಂದಿನ ಪ್ರಯಾಣ ಅದಕ್ಕೆ ಸುಗಮ ಆಗುತ್ತೆ. ಅದಕ್ಕೆ ಎಷ್ಟು ಸಾಧ್ಯ ಅಷ್ಟು ತೀರಿಕೊಂಡ ಮನೆಗಳಲ್ಲಿ 13 ದಿವಸನಾದರೂ ಆಗಲಿ ಒಂದು ನಾಮಸ್ಮರಣೆಯನ್ನು ಮಾಡಿ, ಓಂ ನಮಃ ಶಿವಾಯವನ್ನು ಹೇಳಿ, ರಾಮರಕ್ಷಾ ಸ್ತೋತ್ರವನ್ನು ಹೇಳಿ, ನಿಮಗೆ ಯಾವ ದೇವರ ಮಂತ್ರ ಬರುತ್ತೋ, ಯಾವ ಒಂದು ಥರ ನೀವು ಭಜನೆ ಮಾಡೋದು ನಿಮಗೆ ಯಾವ ಅನುಕೂಲ ಆಗುತ್ತೆ, 1 ಗಂಟೆನಾದರೂ ಮಾಡಲೇಬೇಕು ಅಂತ ಹೇಳ್ತಾರೆ. ನಮ್ಮ ಗುರುಗಳು ಓಂ ನಮಃ ಶಿವಾಯ ಅಂತ ಬರೆಸ್ತಿದ್ರು. 1 ಪುಟ 2 ಪುಟ 3 ಪುಟ ಮನೆಯಲ್ಲಿದ್ದ ಮಕ್ಕಳು, ಹೆಂಡತಿ ಅಥವಾ ಗಂಡ ಇದ್ದವರೆಲ್ಲ ಬರೆದು ಇದನ್ನೆಲ್ಲ ಅವರಿಗೆ ಸಮರ್ಪಣೆಯನ್ನ ಮಾಡಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಯಾರು ತೀರ್ ಹೋಗಿರ್ತಾರ ಅವರ ಮನೆಯ ಹೆಂಡತಿ ಅಥವಾ ಗಂಡ ಎಲ್ಲರೂ ಅದನ್ನ ಬರೆದು ಈ ಮೃತ ಆತ್ಮಕ್ಕೆ ಇದನ್ನ ಸಮರ್ಪಣೆಯನ್ನ ಮಾಡಿ ಅಂತ ಹೇಳ್ಕೊಡ್ತಾ ಇದ್ರು ನಮಗೆ.
ಈ ರೀತಿ ಮಾಡಿದ್ರೆ ಆ ಆತ್ಮಕ್ಕೆ ಮುಂದಿನ ಪ್ರಯಾಣ ಸುಗಮವಾಗುತ್ತೆ. ಅಂದ್ರೆ ಯಾವುದೇ ಪಾಪ ಅಡೆತಡೆ ಬರೋದಿಲ್ಲ, ಪಾಪ ಅದರಿಂದ ಕಡಿಮೆ ಆಗುತ್ತೆ. ಈಗ ಹೇಳ್ತಾರಲ್ವಾ, ಇಷ್ಟು ಪಾಪ ಮಾಡಿದ್ಯಾ, ಒಂದು ಸ್ವಲ್ಪ ಭಜನೆಯನ್ನಾದ್ರೂ ಕೇಳು, ಒಂದು ರಾಮಾಯಣ ಕೇಳು, ಮಹಾಭಾರತ ಕೇಳು, ಪಾಪ ಕಡಿಮೆ ಆಗುತ್ತೆ. ಆ ರೀತಿ ಕೇಳೋದ್ರಿಂದ ಅದರ ಪಾಪದ ಸ್ವಲ್ಪ ಇದು ಕಡಿಮೆ ಆಗುತ್ತೆ ಅಷ್ಟೆ. ಅತೃಪ್ತ ಆತ್ಮ ಅಂತ ಹೇಳ್ತಾರಲ್ಲ, ಏನ್ ಹೇಳ್ತಾರೆ? ಅತೃಪ್ತ ಅಂದ್ರೆ ಆ ಆತ್ಮಕ್ಕೆ ಒಂದು ಏನೋ ಆಸೆ ಇರುತ್ತೆ. ಒಂದು ಹೇಳ್ತೀವಲ್ಲ, ಮಗನ ಮದುವೆ ಮಾಡಬೇಕಾಗಿತ್ತು, ಮೊಮ್ಮಕ್ಕಳ ಮದುವೆ ಮಾಡಬೇಕಾಗಿತ್ತು, ಮಗನ ಮದುವೆ ಆಗಿದೆ, ಮೊಮ್ಮಗ ನೋಡಬೇಕಾಗಿತ್ತು, ಮನೆ ಕಟ್ಟಿಸ್ಬೇಕಾಗಿತ್ತು, ಅಥವಾ ಏನೋ ತನ್ನ ಒಂದು ದೊಡ್ಡ ಉದ್ದೇಶ ಇರುತ್ತೆ, ಆ ಉದ್ದೇಶವನ್ನು ಈಡೇರಿಸ್ಕೋಬೇಕಾಗಿತ್ತು. ಆ ರೀತಿ ಇದ್ದಾಗ ಆ ಆತ್ಮದ ಆಸೆ ಈಡೇರೋದಿಲ್ಲ. ಅದು ಅತೃಪ್ತ ಆತ್ಮ ಅಂತ ಹೇಳ್ತೀವಿ. ಆಗ ಅದು ಮನೆಯಲ್ಲಿ ಅಲ್ಲಿ ಇದ್ದವರು, ಈ ನಿಮ್ಮ ಆಸೆಗಳನ್ನು ನಾವು ಪೂರ್ತಿ ಮಾಡ್ತೀವಿ, ನೀವು ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳಿದ್ರೆ ಆ ಆತ್ಮಕ್ಕೆ ಒಂದಷ್ಟು ಸಮಾಧಾನ ಇರುತ್ತೆ, ಸಾಂತ್ವನ ಇರುತ್ತೆ. ಇವಾಗ ಹೇಳ್ತಾರೆ ಯೂಶಲಿ ಇದು ನವರಾತ್ರಿ ಸಮಯದಲ್ಲಿ ಒಂದಿಷ್ಟು, ನವರಾತ್ರಿ ಸಮಯದಲ್ಲಿ ಅಲ್ಲ, ಪಿತೃಪಕ್ಷದಲ್ಲಿ ನವರಾತ್ರಿಗಿಂತ ಮೊದಲು ಪಿತೃಪಕ್ಷದಲ್ಲಿ ಗರುಡ ಪುರಾಣವನ್ನು ಓದೋದಾಗ್ಲಿ ಹಿರಿಯರ ಆತ್ಮಗಳೆಲ್ಲ ಬರ್ತಾರೆ. ಹೌದು, ಅತೃಪ್ತ ಆತ್ಮಗಳಿರುತ್ತವೆ, ಎಲ್ಲ ಬರ್ತಾವೆ. 14-15 ದಿವಸ ಪಿತೃಪಕ್ಷ ಅಂತ ಅದಕ್ಕೆ ಬರ್ತೈತಿ. ಅದು ಅಂದ್ರೆ ಆತ್ಮಗಳಿಗೆ ಮುಕ್ತಿ ಸಿಕ್ಕಿರೋದಿಲ್ಲ. ಮುಕ್ತಿ ಎಲ್ಲದಕ್ಕೂ ಬೇಗ ಸಿಗೋದಿಲ್ಲ. ಅವರ ಜನ್ಮ ಜನ್ಮಾಂತರ ಇದೆ, ತಾತ ಮುತ್ತಾತ ನಾವು ಹೌದು ಅವ್ರವ್ರ ಕರ್ಮಕ್ಕೆ ತಕ್ಕಂಗ ಕಡಿಮೆ ಅಂದ್ರೂ 100 ವರ್ಷಗಳ ತನಕನೂ ವೇಟಿಂಗ್ ರೂಮ್ ಅಲ್ಲಿ ಇರ್ತಾರೆ ಅಂತ ನಮ್ ಗುರುಗಳು ಹೇಳ್ತಾ ಇದ್ರು. ಆ ಆತ್ಮಗಳಿಗೆ ವೇಟಿಂಗ್ ರೂಮ್ ಅಂತ ಇರುತ್ತೆ. ಆ ವೇಟಿಂಗ್ ರೂಮ್ಗೆ ಜಗನ್ಮಾತೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತಾಳೆ ಅಂತ ನಮ್ ಗುರುಗಳು ಹೇಳ್ತಿದ್ರು. ಅಂದ್ರೆ ಆ ಆತ್ಮಕ್ಕೆ ಒಂದು ತೃಪ್ತಿ ಅನ್ನೋದಿರೋದಿಲ್ಲ, ಮತ್ತೆ ಅದರ ಆಸೆಗಳು ಈಡೇರೋದಿಲ್ಲ. ಇನ್ನೊಂದಂದ್ರೆ ಕ್ರಿಯೆ ಕರ್ಮಗಳನ್ನು ಸರಿಯಾಗಿ ಮಾಡಿರೋದಿಲ್ಲ. ಹೀಗಾಗಿ ಆತ್ಮಗಳು ತಮ್ಮ ಕ್ರಿಯಾಕರ್ಮಗಳನ್ನು ಮಾಡದೇ ಇದ್ದಾಗ ಅವಕ್ಕೆ ಸರಿಯಾದ ಹೋಗೋ ಮಾರ್ಗಕ್ಕೆ ಅವು ಸಿಗೋದಿಲ್ಲ. ಹೀಗಾಗಿ ಆತ್ಮಗಳು ಅತೃಪ್ತ ಆಗ್ತವೆ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಮತ್ತೆ ಗರುಡ ಪುರಾಣದಲ್ಲೂ ಸಹ ಅದಕ್ಕೆ ನಾನು ತುಂಬಾ ವಿಷಯಗಳನ್ನ ಅದರಲ್ಲಿ ಹುಡುಕೊಂಡಿಟ್ಕೊಂಡೆ. ಅದಕ್ಕೋಸ್ಕರನೇ ಇದೆಲ್ಲ ನಮಗೆ ಹೇಳಿದ್ದು ನಮ್ಮ ಗುರುಗಳು. ಆ ಎಲ್ಲ ಒಂದು ಪುಣ್ಯವನ್ನ ಅವರಿಗೆ ಸಮರ್ಪಣೆ ಮಾಡಿ ಅಂತ ಹೇಳ್ಬಿಟ್ಟು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು. ಕೆಲವೊಂದು ವಿಷಯದಲ್ಲಿ ಆತ್ಮಗಳೇ ಗುರುಗಳು ಇರ್ತವೆ. ಎಲ್ಲವನ್ನೂ ನಾವು ಅವರಿಗೆ ಸಮರ್ಪಣೆ ಮಾಡಿ. ತುಳಸಿದಾಸರಿಗೆ ಆತ್ಮವೇ ರಾಮನ ದರ್ಶನ ಮಾಡಿಸಿದ್ದು. ಅದೊಂಚೂರು ಹೇಳಿ. ತುಳಸಿದಾಸರು ಈಗ ಮೊದಲು ನಂಗೆ ಈಗೆಲ್ಲ ಟಾಯ್ಲೆಟ್ ಬಾತ್ರೂಮ್ ಇರ್ತಾ ಇರ್ಲಿಲ್ಲ. ಹೌದು. ಅವರು ಒಂದು ಗಿಡದ ಕೆಳಗೆ ಒಂದು ತಪಸ್ಸಿಗೆ, ಪೂಜೆಗೆ, ಒಂದು ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ರು. ಬೆಳಿಗ್ಗೆ ಎದ್ದ ತಕ್ಷಣ ತಮ್ಮ ಒಂದು ದಿನಕರ್ಮಗಳನ್ನು ಮಾಡ್ಕೊಳ್ಳಿಕ್ಕೆ ತಂಬಿಗೆಯಲ್ಲಿ ನೀರು ತಗೊಂಡು ಹೋಗ್ತಾ ಇದ್ರು. ಬರುವಾಗ ಆ ತಂಬಿಗೆಯಲ್ಲಿ ಇದ್ದಂತ ಉಳಿದ ನೀರನ್ನ ಒಂದು ಗಿಡಕ್ಕೆ ಹಾಕ್ತಾ ಇದ್ರು. ಸ್ವಲ್ಪ ಉಳಿದಿರ್ತೈತಲ್ಲ ನೀರು, ಆ ಗಿಡಕ್ಕೆ ಚೆಲ್ಲಿ ಬರ್ತಾ ಇದ್ರು. ಆ ಗಿಡದಲ್ಲಿ ಒಂದು ಆತ್ಮ ವಾಸವಾಗಿತ್ತು, ರಾಕ್ಷಸ ಒಂದು ಆತ್ಮ ಒಟ್ಟು ವಾಸ ಆಗಿತ್ತು. ಆದ್ರೆ ಈ ತುಳಸಿದಾಸರು ಹಾಕಿದ ಪವಿತ್ರರಲ್ವ ತುಳಸಿದಾಸರು, ಇವರು ಹಾಕಿದ ನೀರಿನಿಂದ ಆ ಆತ್ಮಕ್ಕೆ ಒಂದು ಜ್ಞಾನೋದಯನೂ ಆಯ್ತು, ಅಲ್ಲಿಂದ ಅದಕ್ಕೆ ಮುಕ್ತಿನೂ ಸಿಕ್ತು ಇವರು ಹಾಕಿದ ನೀರಿನಿಂದ. ಈ ನಾಮಸ್ಮರಣೆಯಲ್ಲಿ ಸದಾ ಇರ್ತಿದ್ರಲ್ಲ ಅಂತ ಹೇಳ್ಬಿಟ್ಟು, ಅವಾಗ ಆತ್ಮ ಅದು ಒಂದು ರಾಕ್ಷಸ ಅದೇನು ಹೇಳ್ತೀರಾ ಅದನ್ನು ಹೊರಗೆ ಬಂದು ತುಳಸಿದಾಸರಿಗೆ ಹೇಳ್ತು, ನನಗೆ ನೀನು ಮುಕ್ತಿ ಕೊಡಿಸಿದೀಯಾ, ನಿನಗೇನು ಬೇಕು ಕೇಳು ಅಂತ ಹೇಳಿ. ಏನು ಕೊಡ್ತೀಯ ನೀನು ಏನ್ ಕೇಳಿದ್ದು, ನೀವು ಕೇಳಾದ್ರೂ ಕೇಳು, ನನ್ನ ಕಡೆಯಿಂದ ಆದ್ರೆ ಕೊಡ್ತೀನಿ ಅಂತ ಹೇಳಿ. ನಾನಂತೂ ಸನ್ಯಾಸಿ, ನನಗೆ ನೀವು ಒಡವೆ ವಸ್ತ್ರ ಕೊಡ್ತೀನಂದ್ರೆ ಏನು ಉಪಯೋಗ ಇಲ್ಲ, ದುಡ್ಡು ಕೊಡ್ತೀನಂದ್ರೆ ಏನು ಉಪಯೋಗ ಇಲ್ಲ, ನಂದು ಒಂದೇ ಒಂದು ಆಸೆ, ನೀನು ನನಗೆ ರಾಮನನ್ನ ತೋರಿಸು ಅಂತ ಹೇಳ್ತಾರೆ. ಆವಾಗ ಆ ಆತ್ಮ ಹೇಳ್ತಿ, ಇಲ್ಲ ಆ ಶಕ್ತಿ ನನ್ನಲ್ಲಿಲ್ಲ, ಆ ಶಕ್ತಿ ನನ್ನಲ್ಲಿ ಇದ್ದಿದ್ರೆ ನಾನು ಈಗ ಪ್ರೇತಾತ್ಮ ಆಗಿ ಇರ್ತಾ ಇರ್ಲಿಲ್ಲ, ಆದ್ರೆ ನಿನಗೊಂದು ಮಾರ್ಗವನ್ನ ತೋರಿಸಬಲ್ಲೆ. ನೀನ್ ಏನು ಈಗ ಒಂದು ಭಜನೆ ಸತ್ಸಂಗ ಒಂದು ಏನ್ ಮಾಡ್ತಾ ಇರ್ತೀಯಲ್ಲ, ಅದರಲ್ಲಿ ಹನುಮಂತ ಬಂದು ಕುತ್ಕೊಂಡಿರ್ತಾನೆ, ಆ ಹನುಮಂತನನ್ನ ಹಿಡಿದ್ರೆ ನಿನಗೆ ರಾಮನ ಹತ್ರ ಕರ್ಕೊಂಡು ಹೋಗ್ತಾನೆ. ಆದ್ರೆ ಬಂದ ಅಷ್ಟೊಂದು ಜನರಲ್ಲಿ ಹನುಮಂತನನ್ನ ಹೇಗೆ ಹುಡ್ಕೋದು ಕೇಳಿದಾಗ ಹೇಳ್ತಾರೆ, ಇಲ್ಲ ಅವನು ಹಿಂಗೆ ಕಂಬಳಿ ಹೊತ್ಕೊಂಡು ಕುಂತಿರ್ತಾನೆ, ಅವನೇ ಹನುಮಂತ, ಅವನಿಗೆ ಹೋಗಿ ನೀನು ಹಿಡಿ ಅಂತ ಹೇಳ್ತಾರೆ. ತುಳಸಿದಾಸರು ಆ ಆತ್ಮದ ಒಂದು ಪ್ರೇರಣೆಯಿಂದ ಹನುಮಂತನಿಗೆ ಹಿಡಿದು ಹನುಮಂತನ ಮುಖಾಂತರ ರಾಮನನ್ನ ಕಾಣುತ್ತಾನೆ. ಚುಟುಕಾಗಿ ಹೇಳಿದ್ದು ನಾನು ಇಷ್ಟೇ. ಅಲ್ಲ ಇರ್ಲಿ, ಅದು ಎಷ್ಟು ಗುರು ಆಯ್ತಲ್ರಿ, ಅಲ್ಲಿ ಪ್ರೇತನು ಗುರು ಆಗೋಯ್ತು.
ಅಂದ್ರೆ ನಮ್ಮ ಅತೃಪ್ತ ಆತ್ಮಗಳಿಗೂ ಸಹ ಒಂದು ಹೇಗೆ ಒಂದು ಮೋಕ್ಷ ಸಿಗುವುದು, ಮೋಕ್ಷ ಸಿಗೋದು ಮುಕ್ತಿ ಮತ್ತೆ ಸಿಗ್ತೈತಿ. ಆಧ್ಯಾತ್ಮದ ಮಾರ್ಗದಲ್ಲಿ ಇದ್ದವ್ರದ್ದು ಮೊದಲು ಹೇಳ್ತಾ ಇದ್ರು, ಗುರುಗಳು ಹೋಗಿದ್ದ ಗಾಳಿ ಬಡಿದ್ರು ಸಹಿತ ಪಾಪ ಕಡಿಮೆ ಆಗುತ್ತೆ ಅಂತ ಹೇಳಿ. ಅವರು ನೋಡಿದ್ರೆ ಕಣ್ಣಿನ ದೃಷ್ಟಿಯಿಂದ ಪಾಪಗಳು ಕಡಿಮೆ ಆಗುತ್ತೆ, ಅವರ ಪಕ್ಕದಲ್ಲಿ ಕುಂತ್ರೆ ಅವರ ಒಡನಾಟದಿಂದ ಪಾಪಗಳು ಕಡಿಮೆ ಆಗುತ್ತಿರ್ತವೆ. ಈ ರೀತಿಯಾಗಿ ಪಾಪಗಳು ಕಳ್ಕೊಳ್ಳಿಕ್ಕೆ ತುಂಬಾ ಮಾರ್ಗ ಇದೆ, ಆದ್ರೆ ಗೊತ್ತಿಲ್ಲ ಮತ್ತೆ ಮನಸ್ಸು ಮಾಡೋದಿಲ್ಲ. ಹೌದು ಹೇಳ್ತಿದ್ರಲ್ಲ ಅವರು ಹಿರಿಯರು, ಅವ್ರ ಗುರುಗಳು, ಅವ್ರು ನಡೆದ್ರು ನೆಲ ಹೋಗಿ ನಿನಗ್ ಪುಣ್ಯ ಬರ್ತದೆ, ಮಣ್ಣು ತಗೊಂಡು ತಲೆಗೆ ಹಚ್ಕೊಂಡು ತಲೆ ಹಚ್ಕೊಳ್ಳೋಣ, ಗುರುವಿನ ಆಶೀರ್ವಾದದಿಂದ ತಲೆ ಒಂದ್ ಸ್ವಲ್ಪ ಶುದ್ಧ ಆಕೈತಿ ನಿನಗ ಅಂತಿದ್ರು ಅವಾಗ ಹಳೆ ಕಾಲಕ್ಕಿನ ಗುರುಗಳು ಹಿರಿಯರು ಅಂದ್ರೆ ಅಷ್ಟು ಗೌರವ, ಅಷ್ಟು ಪ್ರೀತಿ. ಈಗಿನವ್ರು ಯಾರದು? ಈಗಿನ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಈಗಿನ ಜನರಿಗಂದ್ರೆ ಆಧ್ಯಾತ್ಮಿಕದಲ್ಲಿ ಶಕ್ತಿ ಇದೆ, ದೇವರಲ್ಲಿ ನಂಬಿಕೆ ಇಟ್ರೆ ನಮಗೆ ಮಾರ್ಗ ಸಿಗುತ್ತೆ. ನೀವು ಪಾಶ್ಚಿಮಾತ್ಯದವರನ್ನು ನೋಡ್ಬಿಟ್ಟು ಅವರ ಸಂಸ್ಕೃತಿಯನ್ನ ನೀವು ಮಾಡ್ಕೊಳ್ತಾ ಇದ್ರೆ, ಆದ್ರೆ ಪಾಶ್ಚಿಮಾತ್ಯ ದೇಶದವರು ನಮ್ಮ ಒಂದು ಸಂಸ್ಕೃತಿಯನ್ನು ಅವ್ರು ಕಲಿತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅವ್ರದ್ದು ಕಲಿತು ನಾವು ಮೂರ್ಖರಾಗ್ತಾ ಇದೀವಿ. ದಯವಿಟ್ಟು ಇದನ್ನ ಮಾಡಬೇಡಿ, ದುಡ್ಡಿನ ಹಿಂದೆ ಹೋಗ್ಬೇಡಿ, ಸಂಸ್ಕೃತಿಯನ್ನ ನೋಡಿ, ಸಂಸ್ಕಾರವನ್ನ ನೋಡಿ. ಮೊನ್ನೆ ಸಂಸ್ಕೃತ ಕ್ಲಾಸಿಗೆ ಹೋಗಿದ್ದೆ, ಕರೆದಿದ್ರು ನನಗಲ್ಲಿ. ಅಲ್ಲಿ ಹೋದಾಗ ಅವ್ರು ಕೇಳಿದ್ರು, ಅಮ್ಮ ಸಂಸ್ಕೃತ ಕಲಿಯೋದು ಉಪಯೋಗ ಅಂತ ನಿಮ್ಗೆ ಅನಿಸುತ್ತಾ ಅಂತ ಹೇಳಿ. ಸಂಸ್ಕೃತ ಮನುಷ್ಯನಿಗೆ ಸಂಸ್ಕಾರವಂತನನ್ನಾಗಿ ಮಾಡುತ್ತೆ. ನೀವು ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಹಾಕಬೇಕು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ಇಂಗ್ಲಿಷ್ ಮೀಡಿಯಂ ನಿಮ್ಮ ಮಕ್ಕಳಿಗೆ ಹಾಕಿದ್ರೆ ಅನಾಥಾಶ್ರಮಗಳು ಹೆಚ್ಚಿಗೆ ಆಗ್ತವೆ. ನೀವು ಸಂಸ್ಕೃತವನ್ನ ಕಲಿಸಿದ್ರೆ ಸಂಸ್ಕಾರವಂತ ಮಕ್ಕಳಾಗಿ ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಕೊಟ್ಟು ಮನೆಯಲ್ಲಿ ನಿಮ್ಮ ಜೊತೆಗೆ ಮಕ್ಕಳು ಇರ್ತಾರೆ. ನೀವು ಇಂಗ್ಲಿಷ್ ಮೀಡಿಯಂ ಹಾಕಿ ಬುದ್ಧಿವಂತರಾಗ್ತಾರೆ, ವಿದ್ಯಾವಂತರಾಗ್ತಾರೆ, ದುಡ್ಡು ಸಹ ಮಾಡ್ತಾರೆ, ಆದ್ರೆ ಸಂಸ್ಕಾರ ಇರೋದಿಲ್ಲ. ಅದಕ್ಕೆ ಮಕ್ಕಳಿಗೆ ಒಂದು ಆಧ್ಯಾತ್ಮಿಕದ ಜ್ಞಾನವನ್ನು ಕೊಡಿ, ಮೇನ್ ಸಂಸ್ಕಾರವನ್ನ ಕಳಿಸಿ. ಹಿರಿಯರ ಜೊತೆಗೆ ಹೇಗಿರಬೇಕು, ಎಲ್ಲರ ಜೊತೆಗೆ ಹೇಗಿರಬೇಕು, ದುಡ್ಡು ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆ ಇದೆ, ದುಡ್ಡಿನ ಇತರೆ ಮತ್ತೆ ಎಷ್ಟು ಅವಶ್ಯಕತೆ ಇದೆ, ಸಂಬಂಧಗಳಾಗ್ಲಿ ಮನುಷ್ಯತ್ವ ಆಗ್ಲಿ ಎಷ್ಟು ಅವಶ್ಯಕತೆ ಇದು, ಇದನ್ನು ಮೊದಲು ನಾವು ಮಕ್ಕಳಿಗೆ ಕಲಿಸ್ಬೇಕು. ಇದೇ ಒಂದು ಈಗಿನ ಜನರೇಷನ್ಗೆ ಮುಖ್ಯವಾಗಿ ಕೊಡಬೇಕಾಗಿರೋದು. ತುಂಬಾ ಖುಷಿ ಆಯ್ತು. ಗುರು ಪೌರ್ಣಿಮೆ ಬಗ್ಗೆ ಮಾತಾಡೋದಂದ್ರೆ ತುಂಬಾ ಸೀರಿಯಸ್ ವಿಷಯ. ಅದ್ರ ಬಗ್ಗೆ ಮಾತಾಡ್ತಾ ಸೀರಿಯಸ್ ಜೊತೆಲೇನೆ ತುಂಬಾ ಖುಷಿಯಾಗಿ ತುಂಬಾ ಸಂತೋಷವಾಗಿ ಒಂದು ಈ ಕಾರ್ಯಕ್ರಮನ ನೀವು ನಡೆಸ್ಕೊಟ್ರಿ. ನಿಮ್ದು ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಬಂದು ನಾನು ಒಂದಿಷ್ಟು ಸಮಯನ ಕೊಟ್ಟು ಬಹಳ ಚೆನ್ನಾಗಿ ಹೇಳ್ಕೊಟ್ರಿ. ಅದು ಎಷ್ಟು ಚೆನ್ನಾಗಿ ಅಂದ್ರೆ ಒಂದು ಆಧ್ಯಾತ್ಮ, ಒಂದು ಭಗವದ್ಗೀತೆ, ಗುರು ವ್ಯಾಸ ಮಹರ್ಷಿ ಬಗ್ಗೆ ಸತ್ಯವಾಗ್ಲೂ ನನಗ್ ಗೊತ್ತಿರಲಿಲ್ಲ, ಎಷ್ಟು ಜನರಿಗೆ ನಿಮಗೂ ಗೊತ್ತಿದೆ ಅನ್ನೋದು ನನಗ್ ಗೊತ್ತಿಲ್ಲ. ಗರುಡ ಪುರಾಣದರು ಅಂದ್ರೆ ಅದ್ರ ಜೊತೆಗೆ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಬ್ರು ಹೆಣ್ಣು ಮಕ್ಕಳು ನಾವು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ, ಅದ್ರಲ್ಲಿ ಒಂದು ಇಂಟ್ರೆಸ್ಟ್ ಅನ್ನ ನಾವು ತೋರಿಸಿದ್ರೆ ಖಂಡಿತವಾಗ್ಲೂ ಒಂದು ಓದೋದ್ರಲ್ಲಾಗ್ಲಿ ಒಂದು ಉದ್ಯೋಗದಲ್ಲಾಗ್ಲಿ ಖಂಡಿತವಾಗ್ಲೂ ನಾವು ಮುಂದೆ ಬರ್ಬೋದು. ಅದಕ್ಕೊಂದು ನೀವು ಸಾಕ್ಷಿ ಅಂತ ಹೇಳ್ತೀನಿ. ನೀವು ಹೇಳಿದ್ರೆ ನಾನು ಬರೀ SSLC ಅಂತ ಹೇಳಿ, ಬಟ್ ಅದ್ರೊಳಗಿನ ಜ್ಞಾನ, ಈಗ ಸಂಸ್ಕೃತ ಪದಗಳು ಓದೋದಾಗ್ಲಿ, ಅದ್ರ ಅರ್ಥಗಳು, ಅದ್ರ ವಿವರಗಳನ್ನ ತಿಳ್ಕೊಳ್ಳೋದ್ಲಿ ತುಂಬಾ ದೊಡ್ಡದಾಗತ್ತೆ. ತುಂಬಾ ಖುಷಿ ಆಯ್ತು ಕೇಳಿ. ಖಂಡಿತವಲ್ಲೂ ನೀವಿಬ್ರೇ ನನಗೆ ಇವತ್ತಿನ ಗುರುಗಳು. ಗುರು ಪೌರ್ಣಿಮೆಗೋಸ್ಕರ ನಿಮ್ಮನ್ನ ಕರೆಸಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ, ತುಂಬಾ ಖುಷಿ ಆಯ್ತು. ನಿಮ್ಮ ಆಶೀರ್ವಾದ ನಮ್ಮಂತರ ಮೇಲೆಲ್ಲ ಇರ್ಲಿ ಅಂತ ಹೇಳ್ತಾ ಇದ್ದೇನೆ. ನಮಸ್ಕಾರಮ್ಮ. ಇನ್ನೊಂದು ವಿಷಯ ಅಂದ್ರೆ, ಹೇಳಿಮ್ಮ, ಇದು ಹೆಣ್ಮಕ್ಳು ಅಂತ ನೀವು ಈಗ ಹೇಳಿದ್ರಲ್ಲ, ಹೌದು, ಹೆಣ್ಮಕ್ಳು ಈಗ ಇದು ಆಧ್ಯಾತ್ಮಿಕದ ಪ್ರಯಾಣಕ್ಕೆ ಬಂದ ತಕ್ಷಣ ಒಂದು ಸತ್ಸಂಗ ಅಂತ ಒಂದು ಏನು ಆನ್ಲೈನ್ ಅಲ್ಲಿ ಜಾಯಿನ್ ಆಗ್ತಾರೆ, ಅದನ್ನೆಲ್ಲ ಕೇಳ್ತಾರೆ. ಅವಾಗಿಂದ ಟಿವಿ ಸೀರಿಯಲ್ಗಳ ಒಂದು ಆಕರ್ಷಣೆ ಕಡಿಮೆ ಆಗಿದೆ. ನಮ್ಮ ಗ್ರೂಪ್ ನಲ್ಲಿ ಎಲ್ಲರೂ ಹೇಳ್ತಾರೆ, ನಮಗೆ ಮೊದಲು 5 ಗಂಟೆ ಆದ ತಕ್ಷಣ 6 ಗಂಟೆ ಆದ ತಕ್ಷಣ ಈ ಸೀರಿಯಲ್ ಇದೆ, ಈ ಸೀರಿಯಲ್ ಇದೆ ನೋಡ್ಬೇಕು ಅಂತ ತುಂಬಾ ಒಂದು ಉತ್ಸಾಹ ಆತುರ ಇತ್ತು. ಆದ್ರೆ ಆ ಆತುರ ಉತ್ಸಾಹ ಕಡಿಮೆ ಆಗಿದೆ. ಈಗ ಸೀರಿಯಲ್ಗಳ ಹೆಸರುಗಳೇ ನಮಗೆ ಮರ್ತೋಗಿದೆ. ಈಗ ನಮಗೆ ಸೀರಿಯಲ್ ಹುಚ್ಚು ಬಿಟ್ಟು ಆಧ್ಯಾತ್ಮಿಕ ಹುಚ್ಚಿಡ್ದಿದೆ, ಭಗವದ್ಗೀತೆ ಹುಚ್ಚಿಡ್ದಿದೆ ಅಂತ ಹೇಳ್ತಾರೆ. ಇದು ಒಂದು ಮೇನ್ ತುಂಬಾ. ಹೌದೌದು, ಖಂಡಿತ. ನೀವು ಆನ್ಲೈನ್ ಕ್ಲಾಸಸ್ ಪ್ರತಿದಿನ ಇರುತ್ತಮ್ಮ? ಹೌದು, ಪ್ರತಿ ದಿವಸ 5 ರಿಂದ 6 ಗಂಟೆ ತನಕ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಮತ್ತೆ ನನ್ನ ಜೊತೆಗೆ ನಾನು ಈ ಭಗವದ್ಗೀತೆ ತುಂಬಾ ಜನ ಇದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರಿಗೆಲ್ಲ ಒಂದು ಭಗವದ್ಗೀತೆಯ ಶ್ಲೋಕಗಳನ್ನ ಕಲಿಬೇಕು ಅಂತ ಆಸೆ ಇತ್ತು. ನಾನು ಒಬ್ಬಳು ಇಷ್ಟೊಂದು ಜನಕ್ಕೆ ಕಲಿಸ್ಲಿಕ್ಕೆ ತುಂಬಾ ಕಷ್ಟ ಆಯ್ತು. ಅದಕ್ಕೆ ನಾನು ಮೊದಲು ಒಂದು 10 ಜನರಿಗೆ ನಾನು ರೆಡಿ ಮಾಡಿದೆ. ಅವ್ರಿಗೆ ನಾನು ಪರ್ಸನಲ್ ಹೇಳ್ಕೊಟ್ಟೆ.
10 ಜನರಿಗೆ ರೆಡಿ ಮಾಡಿಕೊಟ್ಬಿಟ್ಟು ಆ 10 ಜನರಿಗೂ ಸಹ ಗ್ರೂಪ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ನಿಮಗೆ ಯಾವ ಟೈಮ್ ಆಗುತ್ತೋ ಆನ್ಲೈನ್ ನಲ್ಲೇ ಹೇಳ್ಕೊಡಿ. ನೀವು ಯಾರು ನಿಮ್ಮ ಹತ್ರ ಬರ್ತಾರೆ ಇದನ್ನು ಕಲಿಸಿ ಅಂತ ಹೇಳಿ ನಾನು ಯಾವ್ದಾದನ್ನ ಕಲಿಸಿದ್ದೀನಲ್ಲ ಅದೆಲ್ಲವನ್ನು ನಿಮಗೆ ಕಲಿಸ್ಲಿಕ್ಕೆ ನಾ ಪರ್ಮಿಷನ್ ನಿಮಗೆ ಕೊಡ್ತೀನಿ. ಅದೆಲ್ಲವನ್ನು ನೀವು ಕಲಿಸಬಹುದು. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಮ್ಮ ಇದು? ಇದೇ 5-6 ವರ್ಷದಿಂದ. 5-6 ವರ್ಷದಿಂದ ಮಾಡ್ತಾ 5-6 ವರ್ಷದಿಂದ ಅಷ್ಟೇ. ಅಲ್ಲಿದ್ದಾಗ 2 ವರ್ಷ ಮಾಡಿದ್ದೆ, ಅಲ್ಲಿಂದ ಬಂದೀಗ 5 ವರ್ಷ ಆಯ್ತು ಅಷ್ಟೇ. ಅಮೇರಿಕಾದ ಖಾಲಿ ಸಮಯ ನಿಮಗ್ ಭಾರತದಲ್ಲಿ ತುಂಬಿ ಕೊಟ್ಬಿಡ್ತದೆ. ಇಷ್ಟೊಂದು ತುಂಬಿ ಕೊಟ್ಟು ಪ್ರೇರಣೆ ಆಗ್ಬಿಡ್ತು. ಎಷ್ಟು ಸಪೋರ್ಟ್ ಇದೆ ಸರ್ ಸಪೋರ್ಟ್ ಇಲ್ದೆ ನಾವ್ ಏನು ಮಾಡ್ಲಿಕ್ಕೆ ಸಾಧ್ಯ. ಹೌದು. ಸಪೋರ್ಟ್ ಇಷ್ಟೇ ಅಲ್ಲ, ನಾನು ಎಲ್ಲಾದ್ರೂ ಸತ್ಸಂಗಕ್ಕೆ ಹೋಗುವಾಗ ಒಬ್ಳೆ ಹೋಗೋದ್ ಬೇಡ, ಮತ್ ಬರುವಾಗ ಯಾರ ಜೊತೆಗೆ ಇರ್ತಾರೋ ಗೊತ್ತಿಲ್ಲ, ತೊಂದ್ರೆ ಆಗೋದ್ ಬೇಡ. ಅವ್ರ ಜೊತೆಗೆ ಬರ್ತಾರೆ, ಕರ್ಕೊಂಡ್ ಹೋಗ್ತಾರೆ, ಕರ್ಕೊಂಡ್ ಬರ್ತಾರೆ. ಆದ್ರೆ ವೆಹಿಕಲ್ ಇಲ್ಲ ನಮ್ದು, ನಾವು ಆಟೋದಲ್ಲಿ ಹೋಗ್ತೀವಿ. ನಮಗೆ 3 ಗಾಲಿದ್ದಿದೆ, ಸಾಕು, ಬೆಸ್ಟ್ ಅದು. ವೆಹಿಕಲ್ ಇದೆ ರೀ, ಆದ್ರೆ ನಮಗೆ ಬೇಡ, ರನ್ ಮಾಡುವಂಗಿಲ್ಲ. ಬೇಡ ಅಂತ ಹೇಳಿ ಈ ಕಡೆ ಮಗಳು ಈ ಕಡೆ ಮಗ ವೆಹಿಕಲ್ ಹೊರಗಡೆ ಮತ್ತೆ ತುಂಬಾ ಸಪೋರ್ಟ್ ಇದೆ ನನಗೆ. ಮನೇಲಿ ಮಕ್ಕಳದಾಗ್ಲಿ, ಅಳಿಯಂದರದ ಮಗಳದಾಗ್ಲಿ, ಮಗ ಸೊಸೆದಾಗ್ಲಿ, ಪ್ರತಿದಾಗ್ಲಿ ಎಲ್ಲರದು ತುಂಬಾ ಒಂದು ಇದು ಇದೆ ಅಂತ ಹೇಳಿನೇ ನಾ ಇಷ್ಟು ಮುಂದುವರಿಲಿಕ್ಕೆ ಸಾಧ್ಯ. ಇಲ್ಲಂದ್ರೆ ಸಾಧ್ಯ ಇಲ್ಲ. ಏನ್ ಹೇಳ್ತೀರಾ ಮೇಡಮ್ ಬಗ್ಗೆ? ಅವರೆಲ್ಲ ಹೇಳಿದ ಎಷ್ಟು ಖುಷಿ ಇದೆ ನಿಮ್ಗೆ ಮೇಡಮ್ ಬಗ್ಗೆ? ಅವ್ರು ಮಾಡೋ ಕಾರ್ಯ ನಿಮಗೆ ಒಪ್ಪಿಗೆ ನಮಗೂ ಇದೆಯಾ? ಬಹಳ ಖುಷಿ. ಆದ್ರೆ ನಮ್ಮ ಮನೆತನದ್ದು ಒಂದು ಹೆಸರು ಬರ್ತೈತಲ್ಲ, ಅದ್ರೊಳಗೆ ನಾನು ಪಾಲುದಾರ, ಹೌದಿಲ್ರಿ? ಖಂಡಿತವಲ್ಲ. ಇವ್ರು ಏನು ವಿಜಯದೊಳಗ ಅದ ಒಂದ್ ಸ್ವಲ್ಪ ಆದ್ರೂ ಪಾಲು ನನಗ್ ಸಿಗ್ತೈತಲ್ಲ, ಪೂರ್ತಿನೇ ಪಾಲ್ ಸಿಗುತ್ತೆ ನಿಮ್ಗೆ. ನಾ ಅಪೇಕ್ಷೆ ಮಾಡುದು. ಹೌದು, ನಾ ಅಪೇಕ್ಷೆ ಮಾಡುದು ಸ್ವಲ್ಪ ನನಗೆ ಸಿಗ್ತೈತಿ. ಇವ್ರು ಯಾರು? ಇಂಥವ್ರ ಮಿಸ್ಸಸ್, ದಟ್ಸ್ ಓಕೆ. ಮತ್ತೆ ನಾವು ಭಗವದ್ಗೀತಾ ಬುಕ್ ಬರಿಬೇಕಾದ್ರೂ ಇಬ್ರು ಕುಂತ ಡಿಸ್ಕಷನ್ ಮಾಡೇ ಬರ್ದೇವ್ರಿ. ಅಲ್ಲಿ ಯಾವ ವರ್ಡ್ ಹಾಕ್ಬೇಕು, ಇದು ಯಾವ ವರ್ಡ್ ಹಾಕ್ಬೇಕು, ಇದು ಈಗ ಹಾಕಿದ್ರೆ ಏನಾಗುತ್ತೆ, ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡುತ್ತೆ. ಯಾಕಂದ್ರೆ ಕೆಲವೊಂದು ಶಬ್ದಗಳು ಬೇರೆ ಬೇರೆ ಅರ್ಥಗಳನ್ನು ಬೇರೆ ಈಗ ನಾವು ಸತ್ಸಂಗ ಬಾಯಲ್ಲಿ ಹೇಳುದು ಬೇರೆ ರೀ, ಕೆಲವು ಜನ ಮರ್ತು ಬಿಡ್ತಾರೆ. ಈಗ ನಾವು ಒಂದು ಬುಕ್ ಮುದ್ರಣ ಮಾಡಬೇಕು ಅಂದ್ರೆ ಅದು ಕಾಯಂ ಉಳಿದು ಬಿಡ್ತೈತಿ. ಅದು ಮುಂದೆ ಯಾವಾಗಾದ್ರೂ ನಮ್ಗಿಂತ ಬಹಳ ಮಂದಿ ಶಾಣ್ಯರು ಇದಾರ್ರಿ, ನಾವೇನೂ ಅಲ್ಲ. ಅವರು ಆ ಶಬ್ದದೊಳಗೆ ಏನಾರ ಅನರ್ಥ ಹುಡುಕಿ ಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗ್ತೈತ್ರಿ ಅವಾಗ. ಅಷ್ಟು ವಿಚಾರ ಮಾಡಿ 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 ಭಾಳ 1 ವರ್ಷ ಟೈಮ್ ತಗೊಂಡಿವ್ರಿ ಅದಕ್ಕೆ. ಬರ್ದಿದ್ದೀರಿ ಬುಕ್? ಬುಕ್ ಬರ್ದು ರಿಲೀಸ್ ಮಾಡಿದೇವ್ರಿ, ಪಬ್ಲಿಷ್ ಮಾಡಿದಿರಿ. ಬುಕ್ ತರ್ಬೇಕಂತ ಬರ್ತೈತ ಗೊತ್ತಾಗಿಲ್ಲ ಏನ್ರಿ. 1,000 ಬುಕ್ ಮಾಡಿಸಿದ್ವಿ, ಅದು ಖಾಲಿ ಆಗ್ಬಿಟ್ಟವ್ರಿ. ಸೆಕೆಂಡ್ ಎಡಿಷನ್ ಮಾಡ್ಸಕ್ ರೆಡಿ ಮಾಡಾಕತ್ತೇವ್ರಿ. ಖಂಡಿತವಾಗ್ಲೂ ನಿಮ್ ಬುಕ್ಗಳ ಎಡಿಷನ್ಸ್ ಹಿಂಗೆ ಜಾಸ್ತಿ ಆಗ್ತಾ ಹೋಗ್ಲಿ, ನಿಮ್ಮ ಮನಸ್ಸಿನ ಆಸೆ ಇಷ್ಟು ಪೂರೈಸ್ಲಿ. ಶ್ರೀರಾಮ ನಿಮಗ ಶಕ್ತಿ, ಆಯುಷ್ಯ, ಆರೋಗ್ಯ ಎಲ್ಲವನ್ನೂ ಕೊಡ್ಲಿ ಅಂತ ಭಗವಂತನ ಕೇಳ್ಕೊತೀನಿ. ನಮಸ್ಕಾರ. ನಮಸ್ಕಾರ. ಹಂಗೆ ಮತ್ತೆ ಏನಾರ 2ನೇ ಎಡಿಷನ್ಗೆ ಹಂಗ ಏನಾರ ಕಾರ್ಯಕ್ರಮ ಮಾಡಿದ್ರೆ ನಿಮಗೆ ಇನ್ವೈಟ್ ಮಾಡ್ತೀವಿ, ಬರ್ರಿ. ಖಂಡಿತವಲ್ಲ ಸರ್. ಆದ್ರೆ ಒಂದೇನಂದ್ರೆ ಆ ಕಾರ್ಯಕ್ರಮ ನಮ್ಮ ಭಾಷೆ ಒಳಗಿರ್ತೈತಿ, ನೀವು ಕಣ್ಣು ತುಂಬ್ಕೋಬಹುದು. ನೋಡಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಎಷ್ಟೋ ಅರ್ಥ ಆಗುತ್ತೆ ಅದು. ಆಮೇಲೆ ವಿವರಣೆ ಹೇಳಕ್ ಅಮ್ಮ ಇದೆ, ಆ ಗ್ಯಾರಂಟಿ ನಮಗಿದೆ ಅಲ್ವಾ? ಧನ್ಯವಾದಗಳು ಸರ್. ನಮಸ್ಕಾರ.